ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸರಿಗೆ ಸ್ವಾಗತ ಫ್ರೆಂಡ್ಸ್. ಇವಾಗ ತೋಟಕ್ಕೆ ಬಂದು ಪತ್ರೊಡೆ ಎಲೆ ತೆಗಿತಾ ಇದ್ದೇನೆ. ನಮ್ಮ ಮಂಗಳೂರಿನವರಿಗೆ, ತುಳುನಾಡಿನವರಿಗೆಲ್ಲ ಪತ್ರೊಡೆ ತಿನ್ನದೆ ಮಳೆಗಾಲ ಹೋಗುದೇ ಇಲ್ಲ. ಹಾಗೆ ಪತ್ರೊಡೆಯನ್ನು ನಮ್ಮ ಆಯುಷ್ ಸಚಿವಾಲಯ 2021ರಲ್ಲೇ ನಂಬರ್ 1 ಒಂದು ಸಾಂಪ್ರದಾಯಿಕ ಖಾದ್ಯ ಅಂತ ಒಂದು ಆ ಪಟ್ಟಿಯಲ್ಲಿ ಸೇರಿಸಿದೆ. ಹಾಗೆ ಅದೆಲ್ಲ ಕೂಡ ನಮಗೆ ಗೊತ್ತಿರೋ ವಿಷಯ ಮತ್ತು ಎಲ್ಲರಿಗೂ ಕೂಡ ತುಂಬ ಖುಷಿ. ನೋಡಿ, ಇದು ಮದ್ರಾಸಿ ಎಲೆ ಅಂತ ಹೇಳ್ತೇವೆ ನಾವು. ಹಾಗೆ ಇದು ಕಾಟುಕೆಸು ಈಗ ಎಲ್ಲ ಕಡೆ ಸಿಗ್ತದೆ. ಇದು ಭಾರಿ ಒಳ್ಳೆಯದು, ರೋಗ ನಿರೋಧಕ ಶಕ್ತಿ ಎಲ್ಲ ಜಾಸ್ತಿ ಆಗ್ತದೆ ಇದನ್ನು ತಿಂದರೆ. ಅದೇ ರೀತಿ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ತುಂಬ ಇದೆ. ಕಬ್ಬಿಣದ ಅಂಶ, ನಾರಿನಂಶ ಎಲ್ಲ ಇರೋದ್ರಿಂದ ಜೀರ್ಣಕ್ರಿಯೆಗೆಲ್ಲ ತುಂಬಾ ಒಳ್ಳೆಯದು. ಹಾಗೆ ಈಗ ಪತ್ರೊಡೆ ಎಲೆಯನ್ನು ತೆಗಿತಾ ಇದ್ದೇನೆ. ಕಾಟು ಸೇವಿದ್ದು ಒಳ್ಳೆ ಸಾಫ್ಟ್ ಆಗುವಂಥದ್ದು ಪತ್ರೊಡೆ. ಅದು ಕೂಡ ನಾನು ಮಾಡೋದಲ್ಲ ಇವತ್ತು, ನಾನು ಆಲ್ರೆಡಿ ರೆಸಿಪಿಯನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ 2 ವರ್ಷದ ಹಿಂದೆ. ಅಮ್ಮನ ಹತ್ರ ಒಂದು ಅಮ್ಮ ಮಾಡುವ ಪತ್ರೊಡೆ ಹೇಳಬೇಕು ಮಾರೆ, ಎಂಥ ಬೆಣ್ಣೆ ಥರ ಆಗ್ತದೆ, ಸಖತ್ತಾಗಿರ್ತದೆ. ಬಿಸಿ ಬಿಸಿ ಪತ್ರೊಡೆಗೆ ಕೊಬ್ಬರಿ ಎಣ್ಣೆ ಹಾಕಿ ತಿನ್ನೋದಂದರೆ ತುಂಬಾ ಸಖತ್ತಾಗಿರ್ತದೆ. ಹಾಗೆ ಅದಕ್ಕೆ ಬಿಂಬುಳಿ ಎಲ್ಲ ಹಾಕಿ ಪತ್ರೊಡೆ ಮಾಡುವಂಥ ನಮ್ಮ ತೋಟದಿಂದ ಸ್ವಲ್ಪ ಪತ್ರೊಡೆ ಎಲೆ ಮತ್ತು ಬಿಂಬುಳಿಯನ್ನು ತಗೊಂಡೀಗ ಅಪ್ಪನ ಮನೆಗೆ ಹೋಗ್ತಾ ಇದ್ದೇನೆ. ಅಮ್ಮನ ಹತ್ರ ಹೇಳಿದ್ದೇನೆ ರೆಸಿಪಿ ಮಾಡುವಂತ. ಬನ್ನಿ ಈಗಾದರೆ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ. ಬಿಂಬುಳಿ ಮತ್ತು ಪತ್ರೊಡೆ ಎಲೆ ಇದನ್ನೀಗ ಚಂದ ಮಾಡಿ ಎಲ್ಲ ತೊಳೆದಿಟ್ಟು ರೆಡಿಯಾಗಿದೆ ಇಲ್ಲಿ. ಇನ್ನೀಗ ಅಮ್ಮ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪತ್ರೊಡೆ ಮಾಡ್ತಾ ಇದ್ದೇವೆ. ಹೆಸರು ಬೇಳೆ ಮತ್ತು ಬೆಳ್ತಿಗೆ ಅಕ್ಕಿ ಹಾಕಿ. ಪತ್ರೊಡೆಯಲ್ಲಿ ಹಲವು ತರದ್ದು ಆಗ್ತದೆ, ಯಾವುದು ಸಹ ಮಾಡ್ಬೋದು. ಆದ್ರೆ ಇವತ್ತು ನಾವು ಹೆಸರು ಬೇಳೆ ಮತ್ತೆ ಬೆಳ್ತಿಗೆ ಅಕ್ಕಿ, ತೆಂಗಿನಕಾಯಿ ಹಾಕಿ ಮಾಡ್ತೇವೆ. ಯಾವಾಗ ಆಗ್ತದೆ, ಯಾವಾಗ ತೊಂದ್ರೆ ತೆಗೆಯುದು, ಯಾವಾಗ ತಿನ್ನುದು ಅಂತ ಕಾಯ್ತಾ ಇದ್ದೇನೆ. ಅಮ್ಮ ಮಾಡಬೇಡ, ಮುಚ್ಚಳ ತೆಗೆದೆ ಪತ್ರೊಡೆ. ಅಮ್ಮ ಮಾಡುವ ಪತ್ರೊಡೆ ಉಂಟಲ್ಲ, ಬೆಣ್ಣೆ ತರ, ಹೀಗೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ತಿಂದ್ರೆ ಉಂಟಲ್ಲ ಸೂಪರ್ ಆಗಿರ್ತದೆ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈಗ ಪತ್ರೊಡೆ ಮಾಡ್ಲಿಕ್ಕೆ ಎಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ. ಇದಕ್ಕೆ ಎಂತೆಲ್ಲ ಬೇಕು ಅಂತ ಹೇಳಿ. ಈಗ ನೋಡಿ, ಊರು ಮೆಣಸು ಮತ್ತೆ ಘಾಟಿ ಮೆಣಸು. ಇದರಲ್ಲಿ ಒಂದು 20-25 ಮೆಣಸು ಉಂಟು. ಊರಿದ್ದು ಒಂದು 7-8 ಮೆಣಸು ಉಂಟು. ಘಾಟಿ ಮೆಣಸು ಒಂದು 20-25. ಪತ್ರೊಡೆ ಅಂದ್ರೆ ಸ್ವಲ್ಪ ಎಂತ ಖಾರ ಸಾಕ್ಬೇಕು. ಹುಳಿ, ಉಪ್ಪು, ಖಾರ ಇದ್ರೆ ಚಂದ ಇದ್ರೆ ಮಾತ್ರ ಒಳ್ಳೆದು. ಈರುಳ್ಳಿ ಹಾಕಿ ಇಷ್ಟು ಬಿಂಬುಳಿ ಉಂಟು, 8 ಉಂಟು. ಚಿಕ್ಕದಾದ್ರೆ ಒಂದು 10 ಹಾಕ್ಬಹುದು. ಹೌದು. ಈಗ ಎಷ್ಟು ಹಾಕ್ತೀರಿ? 4 ಆಯ್ತು. 5 ಹಾಕಿ. ದೊಡ್ಡದಾದ್ರೆ 5, ಸಣ್ಣದಾದ್ರೆ ಒಂದು 10 ಆದ್ರೂ ಹಾಕ್ತೇವೆ. 10-12 ಆಯ್ತು. ಇಲ್ಲಿಗ ತೆಂಗಿನಕಾಯಿ 1.5 ತೆಂಗಿನಕಾಯಿ ಅಂದ್ರೆ ದೊಡ್ಡದು. 3 ಗಡಿ. ಅದಕ್ಕೆ ಸ್ವಲ್ಪ ಅರಶಿನ. ಅದೇ ರೀತಿ ಸ್ಟ್ರಾಂಗ್ ಆದ ಹಿಂಗು. ಎಲ್ಲರೂ ಕೇಳ್ತಿದ್ರಿ ಯಾವ ಬ್ರ್ಯಾಂಡ್ ಮೊನ್ನೆ ಯೂಸ್ ಮಾಡಿದ್ ಮೆಣಸಿನಕಾಯಿಗೆ ಇದೆ ಅಲ್ವಾ? VIP ಹಿಂಗು. ಮೊನ್ನೆ ಮೆಣಸಿನಕಾಯಿಗೆ ಯೂಸ್ ಮಾಡಿದ್ದೆ ಹಿಂಗು. ತುಂಬಾ ಮಂದಿ ಕೇಳಿದ್ರಿ. ಹಾಗೆ ಇದು ಹಿಂಗನ್ನ ಹಾಕ್ಲಿಕ್ಕಿದೆ. ಅದೆಷ್ಟ ಅಂತ ತೋರಿಸಿ. ಪತ್ರೊಡೆ ಒಳ್ಳೇದಾದ್ರೆ ಅದು ಹಿಂಗಿನ ಪರಿಮಳ. ಇದು ಒಂದು ಗಜಗ ಹೇಳ್ತಾರಲ್ಲ, ಗಜಗದಷ್ಟು ದೊಡ್ಡದುಂಟು. ಹೌದು. ಆಯ್ತು. ಹೌದು. ಇದು ಹೆಸರು ಬೇಳೆ 1 ಪಾವು ಉಂಟು. ಎಷ್ಟು ಗಂಟೆ ನೆನೆಸಿದ್ದು? ಅದು ಒಂದು 2 ಗಂಟೆ ನೆನೆಸಿದ್ದೇನೆ. ಇದು ಒಂದು 2 ಪಾವು ಉಂಟು ಅಕ್ಕಿ, ದೋಸೆ ಅಕ್ಕಿ. ಮತ್ತೆ ಇದು 2 ಪಾವು. ಇದು ಸಹ 2 ಗಂಟೆ ನೆನೆಸಿದ್ದು. ಇದು 1 ಪಾವು 2 ಗಂಟೆ ನೆನೆಸಿಟ್ಟಿದ್ದಾರೆ. ಹೌದು. ಸಪರೇಟ್ ನೆನೆಸಿಟ್ಟಿದ್ದಾರೆ. ಒಟ್ಟಿಗೆ ನೆನೆಸ್ಬೋದಲ್ಲ? ನೆನೆಸ್ಬಹುದು ಒಟ್ಟಿಗೆ ಸಹ. ಇಲ್ಲಿಗ ರುಚಿಗೆ ತಕ್ಕ ಉಪ್ಪು ಸಹ ಇಟ್ಟಿದ್ದಾರೆ. ಇದೆಲ್ಲವನ್ನ ಹಾಕಿ ರುಬ್ಬುವಂಥದ್ದು. ತುಂಬಾ ನೈಸ್ ಸಹ ಅಲ್ಲ, ತುಂಬಾ ತರಿ ಸಹ ಅಲ್ಲ, ಮೀಡಿಯಂ. ಹೆಸರಿಗೆ ಮೆಣಸು ಮತ್ತು ಬಿಂಬುಳಿ ರುಬ್ಬುದು. ನಾನು ಯಾವಾಗಲೂ ಗ್ರೈಂಡರಲ್ಲಿ ರುಬ್ಬುದು. ಈಗ ಅರ್ಜೆಂಟಿಗೆ ಮಿಕ್ಸಿಯಲ್ಲೇ ರುಬ್ಬಬೇಕಾಗ್ತದೆ. ಹುಳಿ ಮತ್ತೆ ಬಿಂಬುಳಿ. ಅದೇ ಹುಳಿಯ ಬದಲಿಗೆ ನಾವು ಹುಣಸೆ ಹುಳಿ ಬದಲಿಗೆ ಬಿಂಬುಳಿ ಹಾಕೋದು. ಮಂಗಳೂರು ಸೈಡಲ್ಲೆಲ್ಲ ಸಿಗ್ತದೆ ಅದು. ಹುಳಿ ಮತ್ತೆ ಖಾರ ಆಯ್ತು ರುಬ್ಬಿ. ಇಲ್ಲಿ ಈಗ ಕಾಯಿ ತುರಿ ಇದೆಲ್ಲವನ್ನ ಹಾಕಿ ತರ್ತರಿಯ ನುಣ್ಣಗೆ ನೀವು ರುಬ್ಬುದು? ನುಣ್ಣಗಲ್ಲ, ಮೀಡಿಯಂ. ಹೌದು. ಇವತ್ತು ನಾನು ಹೆಸರು ಬೇಳೆ ಮತ್ತು ಬೆಳ್ತಿಗೆ ಅಕ್ಕಿ ಹಾಕಿ ಮಾಡ್ತೇನೆ. ತೆಂಗಿನ ತುರಿ ಸಹ ಹಾಕ್ಲಿಕ್ಕೆ ಉಂಟು. ಆಮೇಲೆ ಯಾಕಂದ್ರೆ ಅಕ್ಕಿ ಮತ್ತೆ ತೆಂಗಿನ ತುರಿ ಹಾಕಿ ಎಲ್ಲರೂ ಮಾಡ್ತಾರೆ, ಹೀಗೆ ಸಹ ಮಾಡ್ತಾರೆ. ಆದ್ರೆ ಕೆಸುವಿನೆಲ್ಲ ಸ್ವಲ್ಪ ಉಷ್ಣ ಅಲ್ವಾ, ಅದಕ್ಕೆ ಸ್ವಲ್ಪ ಹೆಸರು ಬೇಳೆ ಹಾಕಿ ಮಾಡುವ ಅಂತ ನಾವು ಇವತ್ತು ತಂಪಾಗ್ತದೆ. ಹೌದು. ನಾನು ಆಲ್ರೆಡಿ ಒಂದು ಪತ್ರೊಡೆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಅದರಲ್ಲಿ ಕಾಯಿ ತುರಿ ಮತ್ತೆ ಅಕ್ಕಿ ಮಾತ್ರ ಹಾಕಿ ಮಾಡಿದ್ದು. ಹಾಗೆ ಅದು ಆಲ್ರೆಡಿ ಶೇರ್ ಮಾಡಿದ್ದೇವಲ್ವಾ ವಿಡಿಯೋ. ಅದಕ್ಕೆ ಇವತ್ತು ಹೆಸರು ಬೇಳೆ ಹಾಕಿ ಅದು ಅಮ್ಮನದ್ದು ಪತ್ರೊಡೆ, ಅದು ಸಹ ಬಾರಿ ಒಳ್ಳೇದಾಗ್ತದೆ. ಹೇಗೂ ಈಗ ಅಂದ್ರೆ ಮೊನ್ನೆಯಿಂದ ಸಾಧಾರಣ ತಿಂತಾ ಇದ್ದೇವೆ ಕಣಿಲೆ ಅದು ಇದಂತ. ಮಳೆಗಾಲದಲ್ಲಿ ಸಿಗುದು ಮರಕ್ಕೆ ಎಲ್ಲ ಉಷ್ಣ ಅಲ್ವಾ, ಸ್ವಲ್ಪ ತಂಪಲ್ವಾ, ಹಾಗೆ ಮಾಡುದು. ಹೆಸರು ಕಾಳನ್ನ ನೆನೆಸಿ ಸಹ ಮಾಡ್ತಾರೆ. ತೊಗರಿ ಬೇಳೆಯನ್ನು ಸಹ ಹಾಕಿ ಪತ್ರೊಡೆ ಮಾಡ್ತಾರೆ. ಅದು ತಣ್ಣಗಾದ್ಕೊಳ್ಳಿ ಹೆಸರು ಹಾಕಿದ್ದು. ಸಂಜೆ ಆದ್ಮೇಲೆ ನೋಡಿ ಹೀಗೆ ಆಗ್ತದೆ. ಎಷ್ಟು ತರಿ ಆಗ್ತದೆ. ಹೌದು. ಇವತ್ತೆಂತ ಮಾಡ್ತಿದ್ದೀರಿ? ಇದು ಇವತ್ತು ಕೆಲವು ಆರ್ಡರ್ ಬಂದಿದೆ ನಮಗೆ. ಎಂತದ್ರದ್ದು? ಅದು ಹಲಸಿನ ಹಣ್ಣು ಇದು ಹಲ್ವಾ ಮಾಡಿ ಸ್ವಲ್ಪ ಕೊಡಬೇಕು ಅಂತ ಹಾಗೆ ಮಾಡಿದ್ದು.
ಅರಶಿನ ಹಣ್ಣು ಸಿಕ್ಲಿಲ್ಲ, ಒಂದು ಸಿಕ್ಕಿತ್ತು ದೊಡ್ಡದು. ಇನ್ನು ನೋಡ್ಬೇಕು, ಇನ್ನು ಸಿಕ್ಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಉಂಟು. ಎಷ್ಟು, 1-2 kg ಇದ್ದ ಆರ್ಡ್ರ್? ಈಗ ಒಂದು 2 kg ಅಷ್ಟೇ. ಅಂದ್ರೆ ಆರ್ಡರ್ ತುಂಬಾ ಇರ್ತದೆ, ಆದ್ರೆ ನಮಗೆ ಮಾಡಿಕೊಡ್ಲಿಕ್ಕೆ ಹಲಸಿನ ಹಣ್ಣು ಸಹ ಸಿಕ್ಬೇಕು ಒಳ್ಳೇದು. ಹಲ್ವಾ ಹಾಕಿದ್ದನ್ನು ತುಂಬ ಮಂದಿ ನೋಡಿದ್ದಾರೆ. ಬಾರಿ ಒಳ್ಳೇದಾಗಿದೆ ಹಲ್ವಾ. ತುಂಬ ಮಂದಿ ಕೇಳಿದ್ರು, ಸಿಗ್ತದಾ ಮನೆಯಲ್ಲಿ ಹಲ್ವಾ ಸಿಗ್ತದಾ ಅಂತ. ಸಿಕ್ಕುದಿಲ್ಲ, ಸಿಕ್ಕಿದ್ರೆ ಎಲ್ಲಾದ್ರೂ ಮಾಡುದು, ಒಂದು ಸ್ವಲ್ಪ ಮಾಡುದಲ್ಲ. ಫ್ರೆಂಡ್ಸ್, ರೇಖಾ ನಾಯಕ್ ಅವರು ಗಸಿ ಪತ್ರೊಡೆ ಮಾಡಿ ಅಂತ ಹೇಳಿದರು. ಹಾಗೆ ಅವರ ರಿಕ್ವೆಸ್ಟ್ಗೋಸ್ಕರ ಇವತ್ತು ಗಸಿ ಪತ್ರೊಡೆಯನ್ನು ಮಾಡ್ತಾ ಇದ್ದೇವೆ. ಗಸಿ ಮಾಡಲಿಕ್ಕೆ ಇಲ್ಲಿ ಒಂದು ಗಸಿ ಥರ ಮಾಡೋದು, ಅದರಲ್ಲಿ ಪತ್ರೊಡೆಯನ್ನು ಹಾಕೋದು. ಹಾಗೆ ಒಂದು ತೆಂಗಿನಕಾಯಿ ಅರ್ಧ ಭಾಗ, ಒಂದು ಗಡಿ ತೆಂಗಿನಕಾಯಿ, ಸ್ವಲ್ಪ ಅರಶಿನ, ಹಾಗೆ ಹುಣಸೆ ಹುಳಿ ಬದಲಿಗೆ 2 ಬಿಂಬುಳಿ ತಗೊಂಡಿದ್ದೇವೆ. ಹಾಗೆ ಒಂದು 6 ಬ್ಯಾಡಗಿ ಮೆಣಸು, 4 ಊರ ಮೆಣಸನ್ನು ತಗೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ತರೋದು. ಇಷ್ಟೇ ಹಾಕೋದು ಅದಕ್ಕೆ. ಮತ್ತು ರುಚಿಗೆ ತಕ್ಕ ಉಪ್ಪು, ಮತ್ತು ಇದಕ್ಕೆ ನೀರುಳ್ಳಿ ಒಗ್ಗರಣೆ ಕೊಡಲಿಕ್ಕಿದೆ. ಇದು ಅದಕ್ಕೆ ಹಾಕುವ ಗಸಿಯನ್ನು ಕಡ್ದಾಯ್ತು ನಾವು. ಗಸಿ ಮಸಾಲೆ ಸ್ವಲ್ಪ ನುಣ್ಣಗೆ ಮಾಡಬೇಕು. ಹೌದು, ತೆಳು ಮಾಡಿ ಉಪ್ಪು ಹಾಕಿ ಕುದಿಸುದು. ಇದಕ್ಕೆ ಆಮೇಲೆ ಹೌದು, ನೀರು ಹಾಕಬೇಕು. ಇದೀಗ ಕುದಿಸ್ಲಿಕ್ಕೆ ಇಡ್ತಾ ಇದ್ದೇವೆ ಗಸಿ. ಇದೀಗ ಸ್ವಲ್ಪ ತೆಳ್ಳಗೆ ಮಾಡಿದಾರಮ್ಮ. ಈಗ ರುಚಿಗೆ ತಕ್ಕ ಉಪ್ಪು. ಇದನ್ನೊಮ್ಮೆ ಚಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ಇದೊಂದು ಹಾಗೆ ಅಲ್ಲಿ ಕುದಿ ಬರ್ತಾ ಇರಲಿ, ಈ ಕಡೆಯಿಂದ ಪತ್ರೊಡೆಗೆ ರೆಡಿ ಮಾಡುವಲ್ಲ. ಈಗ ನೋಡಿ ಪತ್ರೊಡೆ ಹಚ್ತಾ ಇದ್ದೇನೆ. ಅದೊಂದೇ ನೋಡಿ, ಎಲೆ ಹೀಗೆ ಇರ್ತದಲ್ಲ, ಹಚ್ಚುವಾಗ ಅದನ್ನು ಹೀಗೆ ಮಾಡಿ ಹಚ್ಚಬೇಕು. ಎಲೆ ಉಲ್ಟಾ ಇಡುದು. ಹೌದು, ಮರಕ್ಕೆ ಸುದಾದ್ರೆ ಸಣ್ಣ ಸಣ್ಣ ನಾವು ಒಂದು 4-5 ಎಲೆ ಇಡ್ತೇವೆ ಸಣ್ಣ ರೋಲ್ ಮಾಡ್ಲಿಕ್ಕೆ. ಇದಕ್ಕೆ ಒಂದು 7-8 ಬೇಕು. ಚಿಕ್ಕ ಎಲೆ ಆದ್ರೆ ಒಂದು 10 ಎಲೆ ಆದ್ರೂ ಬೇಕು. ಫ್ರೆಂಡ್ಸ್, ಈಗ ಎಲೆಯ ತುದಿಯಲ್ಲ, ಇನ್ನೊಂದು ಸೈಡ್ ನೋಡಿ, ದಂಟಿರುವ ಸೈಡಲ್ಲ ಅಮ್ಮ ಸ್ವಲ್ಪ ಎಲೆಯನ್ನು ಹರಿದು ಈ ರೀತಿ ಅಡ್ಡ ಉದ್ದ ಯಾವ ರೀತಿ ಸಹ ಇಡ್ತಾರೆ. ಬಟ್ ನೋಡಿ, ಈ ರೀತಿ ಹರಿದು ಅದಕ್ಕೆ ಮಸಾಲೆಯನ್ನು ಹಚ್ಚೋದು, ಅಂದರೆ ಫೋಲ್ಡ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಅದೇ ರೀತಿ ದೊಡ್ಡದಾಗಿಟ್ಟಿರುವ ಬೇಸೆಲೆಯ ಒಳಗೆ ಇದೆಲ್ಲವನ್ನು ಯಾವ ರೀತಿಯಲ್ಲೂ ಇಡ್ಬೋದು, ಅಡ್ಡ ಉದ್ದ ಹೇಗೆ ಸಹ ಇಡ್ಬೋದು. ಬಟ್ ನಾವು ಮೇಲ್ಭಾಗದಲ್ಲಿ ಹಿಟ್ಟನ್ನು ಹಚ್ಚೋದಿಲ್ಲ ಪತ್ರೊಡೆ ಎಲೆಗೆ, ಯಾವಾಗಲೂ ತಳಭಾಗದಲ್ಲಿ ಅದನ್ನು ಹಿಟ್ಟನ್ನು ಹಚ್ಚುವಂಥದ್ದು. ನೋಡಿ, ಅರ್ಧ ಎಲೆ ಈ ರೀತಿ ಮಾಡಿದರೆ ಒಳ್ಳೆಯದು ಫೋಲ್ಡ್ ಮಾಡಲಿಕ್ಕೆ. ಮೊದಲು ನಮ್ಮ ಅತ್ತೆ ಅಮ್ಮ ಎಲ್ಲ ಮರ ಸೇವಿದ ಪತ್ರೊಡೆ ಮಾಡುವಾಗ ಗಣಪತಿ ಕಾಯಿ ಉಂಟಲ್ವಾ, ಅದ್ರದ್ದು ಎಣ್ಣೆ ಮಾಡ್ತಿದ್ರು ಕಡ್ದು. ಅದೇ ಎಣ್ಣೆಯಲ್ಲಿ ಪತ್ರೊಡೆ ಹುರಿಯೋದು. ಅಲ್ಲ ಅಲ್ಲ, ಅದು ಒಂದು ಟೇಸ್ಟ್. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತೆ ಹೆಬ್ಬಲಸಿನ ಬೀಜ ಉಂಟಲ್ವಾ, ನಾನು ಸಹ ಅದನ್ನು ಮಾಡಿದ್ದೇನೆ ಅತ್ತೆ ಒಟ್ಟಿಗೆ. ಅದನ್ನು ಬೀಜವನ್ನು ಬೇಯಿಸಬೇಕು, ಸಿಪ್ಪೆ ತೆಗೆದು ಅದನ್ನು ಬೇಯಿಸಿ ಕಡಿಲಿಕ್ಕುಂಟು. ಅದು ಹೀಗೆ ನಾವೀಗ ಹಲಸಿನ ಹಣ್ಣಿದ್ದು ಮಾಡುದಿಲ್ವಾ, ಹಾಗೆ ಕುದಿಸಿ ಮಾಡ್ಬೇಕು. ಅದು ಎಣ್ಣೆ ಬಿಡ್ತದೆ, ಎಣ್ಣೆ ಹಾಕ್ಲಿಕ್ಕಿಲ್ಲ ಅದಕ್ಕೆ, ಅದೇ ಅದರದ್ದೇ ಎಣ್ಣೆ, ಹೆಬ್ಬಲ ಬೀಜದ್ದು. ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಆಗ ತೆಂಗಿನ ಎಣ್ಣೆ ಎಲ್ಲ ಕಡಿಮೆ ಇತ್ತು, ಆದ್ರೆ ಇದೊಂದು ರುಚಿ ಅಂತ. ಇದು ಇದ್ರಲ್ಲಿ ಈಗ ಕಟ್ಟಾದ ಎಲೆ ಹೇಗೆ ಸಹ ಆಚೆ ಈಚೆ ಮಾಡಿ ಹೇಗೆ ಸಹ ಅಡ್ಜಸ್ಟ್ ಮಾಡಿ ಇಡ್ಬೋದು ನೋಡಿ. ಮತ್ತೆ ಉಲ್ಟಾ ಮಾಡುದು, ದೊಡ್ಡ ಎಲೆ ಇಟ್ರೆ ಹೌದು, ಬೇಸ್ ಒಂದು ದೊಡ್ಡ ಎಲೆ ಬೇಕು. ಪತ್ರೊಡೆ ಹಚ್ಲಿಕ್ಕೆ ಈಗ ಎಲ್ಲರಿಗೆ ಬರ್ತದೆ. ಹೌದು, ಈಗ ಟೈಟ್ ಆಗ್ಬೇಕು. ಇದು ನೋಡಿ, ಹೀಗೆ ನಾರು ಉಂಟಲ್ಲ, ಅದನ್ನು ತೆಗಿಬೇಕು. ಬಾಂಬೆ ಎಲೆದು ತೆಗಿಲಿಕ್ಕಿಲ್ಲ, ಹೀಗೆ ಎಲೆದು ಇಲ್ಲಿದ್ದು ಮಾತ್ರ, ಹೀಗೆ ಮಾತ್ರ ತೆಗಿಲಿಕ್ಕೆ. ಬಾಂಬೆ ಎಲೆದಾದ್ರೆ ಸೈಡಿಗೆ ಇಲ್ಲಿದ್ದು ಮಾತ್ರ, ಮಿಡ್ಲಿದ್ದು ಮಾತ್ರ ತೆಗಿಲಿಕ್ಕೆ ಹೀಗೆ. ಹೌದು, ಇದು ಎಳತ್ತುಂಟಲ್ಲ ಎಲೆ, ಮಳೆಗಾಲದಲ್ಲಿ ಬಾಂಬೆ ಎಲೆದು ಸಹ ಇಲ್ಲಿ ಮಾತ್ರ ತೆಗೆಯುದಲ್ಲ, ಬೇರೆ ಎಲ್ಲ ಕಡೆ ಸಿಗುತ್ತೀವ. ಅದಂದ್ರೆ ಬೆಳೆದ್ರೆ ಆಚೆ ಈಚೆ ಎಲ್ಲ ಬರ್ತದಲ್ಲ, ಇಲ್ಲಿ ನೋಡಿ ದಪ್ಪ ದಪ್ಪ ಹೀಗೆ, ಆಗ ತೆಗಿಬಹುದು. ಇದು ಕಾಟಕೇಸು, ಈಗ ಮಳೆಗಾಲ ಟೈಮಲ್ಲೇ ಜಾಸ್ತಿ ಆಗುದು, ಆರೋಗ್ಯಕ್ಕೆ ಒಳ್ಳೇದು. ಇದರಿಂದ ತುಂಬಾ ತರ ಪತ್ರೊಡೆ ಮಾಡ್ತಾರೆ. ಹೌದು, ಪತ್ರೊಡೆಯಲ್ಲಿ ಒಳ್ಳೆ ಐರನ್ ಕಂಟೆಂಟ್, ಫೈಬರ್ ಎಲ್ಲ ಉಂಟು. ನಂಬರ್ 1 ಆರೋಗ್ಯಕ್ಕೆ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ, ರಂಗಯ್ಯ ಬಾರೋ ಕೃಷ್ಣಯ್ಯ, ಬಾರೋ ನಿನ್ನ ಮೊಗ ತೋರೋ, ನಿನ್ನ ಸರಿಯಾರೋ ಜಗದರ ಶೀಲನೆ, ಬಾರೋ ನಿನ್ನ ಮೊಗ ತೋರೋ,
ನಿನ್ನ ಸರಿಯಾರ ಜಗದರ ಶೀಲನೆ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಅಂದುಗೆ ಕಾಲ್ಗಡಗ ಕಾಲಲಂದುಗೆ ಕಿರುಗೆಜ್ಜೆ ಅಂದುಗೆ ಕಾಲ್ಗಡಗ ಕಾಲಲಂದುಗೆ ಕಿರುಗೆಜ್ಜೆ ಧಿಮಿ 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 ಕೆನುಟ ಧಿಮಿ 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 ಕೆನುಟ ಪೊಂಗಳಲ ನೋದುಟ ಬಾರಯ್ಯ ಪೊಂಗಳಲ ನೋದುಟ ರಂಗಯ್ಯ ಬಾರೋ ಕೃಷ್ಣ. ಫ್ರೆಂಡ್ಸ್, ನಾವೊಂದು 50 ಪತ್ರೊಡೆ ಎಲೆಯನ್ನು ತಗೊಂಡದ್ದು. ಹಾಗೆ 7 ರೋಲ್ ಆಗಿದೆ. ಭಾರಿ ಚಂದಾಗಿದೆ ರೋಲ್ ಮಾತ್ರ. ಪತ್ರೊಡೆ ಹಚ್ಚಿ ರೋಲ್ ಎಲ್ಲ ಮಾಡಿ ಬರುವಾಗ ಇಲ್ಲಿದೀಗ ಕುದಿ ಬರ್ತಾ ಇದೆ. ಗಸಿ ಪಿಯವ ಅಂಬಟ್ ಅಂತ ನಮ್ಮದ್ರಲ್ಲಿ ಹೇಳ್ತೇವೆ ನಾವು. ಇದು ವೈಟ್ ರೈಸಿಗೆ ಹೀಗೆ ಸಾರು ಥರ ಮಾಡಿ ಇದಕ್ಕೊಂದು ನೀರುಳ್ಳಿ ಒಗ್ಗರಣೆ ಕೊಟ್ಟು ಆ ರೀತಿ ಕೂಡ ತಗೊಳ್ಬೋದು. ಏನು ತರಕಾರಿ ಎಲ್ಲ ಇಲ್ಲದಾಗ, ಇಲ್ಲ ಕುಚ್ಚಲಕ್ಕಿ ಅನ್ನಕ್ಕೆ ಸಹ ಆಗ್ತದೆ. ಸಾರು ಥರ ಕೂಡ ತಗೊಳ್ಬೋದು. ಇವತ್ತು ನಾವು ಪತ್ರೊಡೆಗೆ ಇದರಲ್ಲೇ ಹಾಕಿ ಒಂದು ಗಸಿ ಪತ್ರೊಡೆ ಗಸಿ ಮಾಡೋದು. ಈಗ ಇದು ಇಡೀ ಪತ್ರೊಡೆ ಉಂಟು, ಹೀಗೆ ಮಂದ್ರೆಯಾಗೆ ಮಡಚಿದ್ದು 2-3 ಪೀಸ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟರೆ ಬೇಗ ಬೇಯ್ತದೆ. ಇಡೀ ಇಡ್ಬೋದು, ಆದರೆ ಹೀಗೆ ಕಟ್ ಮಾಡಿ ಇಟ್ಟರೆ ಬೇಗ ಬೇಯ್ತದೆ. ಈಗ ನೋಡಿ ಹಬೆ ಬರ್ತಾ ಉಂಟು. ಹಬೆ ಬಂದ ನಂತರ ಪತ್ರೊಡೆಯನ್ನ ಬೇಯಿಸ್ಲಿಕ್ಕೆ ಇಡುದು. ಈಗ ಪತ್ರೊಡೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇವೆ. ಬಾಳೆ ಎಲೆ ಹಾಕಿ ಹಬೆ ಬಂದ ಮೇಲೆ ಹೀಗೆ ಬಾಳೆ ಎಲೆ ಹಾಕಿ. ಹೌದು, ಬಾಳೆ ಎಲೆ ಇಟ್ಟಿದ್ದೇನೆ ಇಡ್ಲಿ ಪಾತ್ರದಲ್ಲಿ. ಅದು ಇಲ್ಲಿ ಹಬೆ ಬರುವಲ್ಲಿ ಒಂಚೂರು ಹರಿದಿಟ್ಟಿದ್ದಾರೆ. ಹೌದು, ಈಗ ನೋಡಿ ಪತ್ರೊಡೆ ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ. ಹಬೆ ಬಂದ ನಂತರ 1 ಗಂಟೆ ಆದ್ರೂ ಬೇಯಬೇಕು. ಅಂದ್ರೆ ತುರಿಸಬಾರ್ದಲ್ಲ, ಅದಕ್ಕೆ 1 ಗಂಟೆ ಬೇಯುವಷ್ಟು ನೀವು ನೀರಿನ ಮಟ್ಟ ಸ್ವಲ್ಪ ಜಾಸ್ತಿ ಇಡಬೇಕು. ಅದು ಪ್ಲೇಟ್ ಇರ್ತದಲ್ಲ ತುತ್ತಿರು. ಅಮ್ಮ 2 ರೋಲ್ ಉಳ್ದದ ಹಾಗೆ ತೆಗೆದಿಟ್ಟಿದ್ದಾರೆ ಫ್ರಿಜ್ಜಲ್ಲಿ. ಈಗ ಅಂದರೆ ನಾಳೆ ಪುನಃ ಅದು ಒಗ್ಗರಣೆಯಲ್ಲಿ ಪತ್ರೊಡೆ ಎಲ್ಲ ಮಾಡ್ಬೋದಲ್ಲ, ಹಾಗೆ ಮಾಡಲಿಕ್ಕೆ ಆಗ್ತದೆ. ಒಗ್ಗರಣೆ ಹಾಕಿ ಅದು ಸಹ ನಿಮ್ಮ ಜೊತೆ ಆಲ್ರೆಡಿ ನಾನು ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ, ನೀವು ನೋಡ್ಬೋದು. ಈಗ ಇನ್ನು 12:30 ಆಗಿದೆ, 1:15ಗೆ ಆಗ್ತದೆ ಪತ್ರೊಡೆ. ಈಗ ನೋಡಿ ತೆಂಗಿನೆಣ್ಣೆ ಇಟ್ಟಿದ್ದೇನೆ ಒಗ್ಗರಣೆಗೆ. ಇದರಲ್ಲಿ ಈರುಳ್ಳಿ ಹಾಕಿ ಕೆಂಪಾದ ಮೇಲೆ ಗಸಿಗೆ ಒಗ್ಗರಣೆ ಕೊಡೋದು. 2 ಈರುಳ್ಳಿ ಹಾಕಿದ್ದಾರೆ ಸಣ್ಣದಾಗಿ ಹೆಚ್ಚಿಗೆ ಒಗ್ಗರಣೆ ಹಾಕಲಿಕ್ಕೆ. ಈರುಳ್ಳಿ ಒಗ್ಗರಣೆಗೆ ರೆಡಿಯಾಗಿದೆ, ಒಗ್ಗರಣೆ ಹಾಕಿ. ಈಗ ಈರುಳ್ಳಿನಲ್ಲಿ ಒಗ್ಗರಣೆ ಕೊಟ್ಟ ಗಸಿ ರೆಡಿ ಆಯಿತು. ನಿಮಗೆ ಈರುಳ್ಳಿ ತಿನ್ನೋದಿಲ್ಲ ಅಂತಾದರೆ ಸಾಸಿವೆ ಕರಿಬೇವಿನ ಒಗ್ಗರಣೆ ಕೂಡ ಕೊಡ್ಬೋದು. ಫೈನಲಿ ಕಾದು ಕಾದು ಪತ್ರೊಡೆ ಆಯಿತು. ಈಗ ಮುಚ್ಚಳ ತೆಗಿತಾ ಇದ್ದೇನೆ. ಯಮ್ಮಿ ಯಮ್ಮಿ, ಆಹಾ ವಾವ್, ಸೂಪರ್, ಭಾರಿ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟು. ಪತ್ರೊಡೆ ರೆಡಿ ಆಗಿದೆ. ನೋಡ ನೋಡ ಎಷ್ಟು ಚಂದ ಅಲ್ಲ. ನಮ್ಮ ಕೊಂಕಣಿ GSBs ಅವರ ಅಂಚಿಸ್ ಡೆಲಿಕೆಸಿ ಅಂತ ಹೇಳ್ಬೋದು. ಸೂಪರ್ ಆದ ಮಳೆಗಾಲದ ಪತ್ರೊಡೆ. ಮಳೆಗಾಲ ಅಂತ ಹೇಳಿದರೆ ಮಂಗಳೂರಿನವರಿಗೆಲ್ಲ ಹಬ್ಬವೇ ಹಬ್ಬ. ಹಾಗೆ ಇವತ್ತು ಕಲರ್ಫುಲ್ ಆದ, ಎಷ್ಟು ಚಂದ ಕಲರ್ ನೋಡಿ ಮಾರೆ. ಹಾಗೆ ಸಾಫ್ಟ್ ಆದ, ನಿಮಗೆ ನೋಡಿದ್ರೇ ಗೊತ್ತಾಗ್ಬೋದು, ತುಂಬಾ ಸಾಫ್ಟ್ ಆಗಿದೆ ಪತ್ರೊಡೆ. ಹಾಗೆ ಅತ್ಯದ್ಭುತವಾದ ಸ್ವರ್ಗ ಅನ್ನೋ ರೀತಿಯಲ್ಲಿ ಪತ್ರೊಡೆ ರೆಡಿಯಾಗಿದೆ. ನಾನಂತೂ ತಿನ್ನಲಿಕ್ಕೆ ಕಾಯ್ತಾ ಇದ್ದೇನೆ. ಬನ್ನಿ ಇವಾಗ ಒಮ್ಮೆ ತಿಂದು ತೋರಿಸ್ತೇನೆ ಪತ್ರೊಡೆಯನ್ನು. ಈಗ ಬಿಸಿ ಬಿಸಿ ಪತ್ರೊಡೆ. ಗಸಿ ಹಾಕ್ತಾರೆ ಅಮ್ಮ. ಈರುಳ್ಳಿದು ಗಸಿ ಇದರಲ್ಲಿ ಮುಳುಗಬೇಕು. ಎಲ್ಲ ಮಂಗಳೂರು ಬೊಳ್ಳದಲ್ಲಿ ಮುಳುಗಿದ ಹಾಗೆ ಪತ್ರೊಡೆ ಸಹ ಈ ಗಸಿಯಲ್ಲಿ ಮುಳುಗಬೇಕಂತೆ. ಇದು ನೋಡಿ, ಒಂದು ವೇಳೆ ಪತ್ರೊಡೆ ಉಳಿದ್ರೆ ಈ ಗಸಿಯಲ್ಲೇ ಹಾಕಿ ಮರುದಿನ ಪುನಃ ಗಸಿ ಸಮೇತ ಪತ್ರೊಡೆ ಸಮೇತ ಅದನ್ನು ಬಿಸಿ ಮಾಡೋದು. 2-3 ದಿನ ಇಟ್ಟು ತಿನ್ಬೋದು, ಏನಾಗೋದಿಲ್ಲ. ಸೂಪರ್ ಆಗಿರ್ತದೆ ಆಯಿತಾ. ಸಖತ್ತಾದ ಹಿಂದಿನವರೊಂದು ಕಂಡು ಹಿಡಿದ ಅತ್ಯದ್ಭುತವಾದ ರೆಸಿಪಿ ಅಂತ ಹೇಳ್ಬೋದು. ತುಂಬಾ ಪುಣ್ಯ ಮಾಡಿದ್ದೇವೆ ಇದೆಲ್ಲ ನಾವು ಕೂಡ ಈಗ ಮಾಡಿ ತಿನ್ನಲಿಕ್ಕೆ, ನಮ್ಮ ಮಕ್ಕಳಿಗೂ ಕೂಡ ನಾವು ಮಾಡಿಕೊಡ್ಲಿಕ್ಕೆ. ನೋಡಿ, 2 ಪತ್ರೊಡೆಯ ಪೀಸಿಗೆ ಈಗ ತೆಂಗಿನ ಎಣ್ಣೆ ಹಾಕಿ ಅಂತೂ ತಿನ್ನದೇ ಇರಲಿಕ್ಕೆ ಆಗೋದೇ ಇಲ್ಲ, ತಡಿಲಿಕ್ಕೆ ಆಗೋದಿಲ್ಲ. ಅದು ಬಿಸಿ ಬಿಸಿ ಇರಬೇಕಾದ್ರೆ ತೆಂಗಿನ ಎಣ್ಣೆ ಹಾಗೆ ಹಾಕಿ ಬಾಯಲ್ಲಿ ಇಟ್ಟು ಬಿಡಬೇಕು. ಸೂಪರ್ ಆಗಿರುವಂಥ ಟೇಸ್ಟ್. ಎಷ್ಟು ಸಾಫ್ಟ್ ಆಗಿದೆ, ಕಟ್ ಮಾಡುವಾಗ ಕೂಡ ನೀವು ಒಬ್ಸರ್ವ್ ಮಾಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ. ನೋಡಿ ಇವಾಗ ತಿಂದು ತೋರಿಸ್ತೇನೆ. ಈಗ ಗಸಿ ಪತ್ರೊಡೆ, ಅದೇ ರೀತಿ ಹೀಗೆ ನಾರ್ಮಲ್ ಪತ್ರೊಡೆ 2 ಕೂಡ ರೆಡಿ ಇದೆ. ನಾನು ಟೇಸ್ಟ್ ಮಾಡಿ ಹೇಳ್ತೇನೆ. ತುಂಬ ಬಿಸಿ ಇದೆ.
ಬಾಯಲ್ಲಿ ಇಟ್ರೆ ಕರಗ್ತದೆ. ಬೆಣ್ಣೆ ಬೆಣ್ಣೆ ಹೇಗೆ ಆಗಿದೆ. ಆಗಿದೆ? ಉಪ್ಪು ಮೆಣಸು ಎಲ್ಲ ಸೂಪರ್ ಸೂಪರ್ ಆಗಿದೆ. ತಿಕ್ಷು ಮೆಡ್ಸು ಬಾರ್ಲ ಇದಲ್ಲ ಪತ್ರಾಡ್ ಮಳೆ ಪತ್ರಾಡೋ ಸೂಪರ್ ಇದಲ್ಲ ಲೋಣಿ ಲೋಣಿಸಿ ದಾಲ್ಗಲ್ ಕಾಶಿ ಕೌಕ ಉನಚು ಬಾರ್ಲ ಇದತ್ತ ಪೆಜ್ಜೆ ಕಣಿಕೆ ಇಲ್ಲ ಇದ್ದತ್ತ. ಒಂದು ವೇಳೆ ಇದು ಪತ್ರಡೆ ಉಳಿದ್ರೆ ಏನಿಲ್ಲ, ತೆಳ್ಳಗೆ ಇನ್ನೂ ಸಹ ಕಟ್ ಮಾಡುದು ತಣದ ಮೇಲೆ. ಆಮೇಲೆ ದೋಸೆ ಹೆಂಚಲ್ಲಿ ಸ್ವಲ್ಪ ಈ ಪತ್ರಡೆಗೆ ಸ್ವಲ್ಪ ಇಡ್ಲಿ ರವೆಯನ್ನಿಲ್ಲ ಬಾಂಬೆ ರವೆಯನ್ನ ಆಚಿಸುದು ಅದ್ರಲ್ಲಿ. ಆಮೇಲೆ ದೋಸೆ ಹೆಂಚಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡುದು ತೆಳ್ಳಗೆ ಸ್ಲೈಸಸ್. ರವಾ ಫ್ರೈ ಆಗ್ತದೆ, ತುಂಬಾ ಚಂದ ಆಗ್ತದೆ ಅದು ಸಹ. ತವಾ ಫ್ರೈ, ರವಾ ಫ್ರೈ. ಮತ್ತೆ ಕೆಲವರು ಬೆಲ್ಲ ಪಾಕದಲ್ಲಿ ಹಾಕ್ತಾರೆ, ಅದು ಸ್ವಲ್ಪ ಗಟ್ಟಿ ಮಾಡ್ತಾರೆ, ಅದಕ್ಕೆ ಏನು ಹಾಕುದಿಲ್ಲ ಅವರು. ಊಟಕ್ಕೆ ಅನ್ನವೇ ಬೇಡ, ಬರೀ ಪತ್ರಡೆ ಸಾಕು. ಮೊದಲೆಲ್ಲ ಹಾಗೆ ತಿಂತಿದ್ರು ಎಲ್ರು, ಆದ ಕೂಡಲೇ ತೆಗೆದು ತಿಂದು. ಇದೀಗ ಗಸಿ ಪತ್ರಡೆ ಬಿಸಿ ಉಂಟು ಮಾತ್ರ. ಬಾರ್ಲ ಇದಲ್ಲ. ಹಾ, ಅಮ್ಮನಿಗೆ ಒಂದು ಚೂರು ತಿನ್ನಿಸುವ. ಬಿಸಿ ಉಂಟ, ಬಿಸಿ ಇದ್ರೆ ಮತ್ತೆ. ಹೇಗಾಗಿದೆ? ಒಳ್ಳೇದಾಗಿದೆ, ಬಾರಿ ಚಂದ ಆಗಿದೆ. ನೀವು ಖಂಡಿತ ಈ ರೆಸಿಪಿಯನ್ನ ಟ್ರೈ ಮಾಡಿ. ಈಗಂತೂ ಎಲ್ಲ ಕಡೆ ಸಹ ಪತ್ರಡೆ ಎಲೆ ಎಲ್ಲ ಸಿಗ್ತಾ ಇರ್ತದೆ. ಗಸಿ ಪತ್ರಡೆ ಸಹ ಮಾಡಿ, ನಾರ್ಮಲ್ ಪತ್ರಡೆ ಸಹ ಮಾಡಿ. ಗಸಿ ಮಾಡಿದ್ರೆ ಗಸಿ ಪತ್ರಡೆ ಆಗ್ತದೆ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಟೇಕ್ ಕೇರ್. ಹಾಗೆಲ್ಲ ಇದ್ದಾನೆ. ಆಯ್ತಾ? ಸ್ವರ್ಗ ಸ್ವರ್ಗ. ಮತ್ತೆ JSB ಕೊಂಕಣಿ ಅವರಿಗೆ ಹೇಳ್ಬೇಕಂತಲೇ ಇಲ್ಲ. ಪತ್ರಡೆ ಅಂದ್ರೆ ಒಂದು ದಾಳಿಕವೇ ಸಹ ಕುಲದೇವರು ಅಂತ ಹೇಳ್ತೇವೆ. ಪತ್ರಡೆ ಸಂಚಿ ಕೊಂಕಣಿ ಡೆಲಿಕೇಸಿ ಅಂತ ಹೇಳ್ಬೋದು. ಪತ್ರಡೆ ಹಾಲಿ ಆಯ್ತು. ಸೂಪರ್. ನಂತರ 1 ಗಂಟೆ ಆದ್ರೂ ಬೇಯಬೇಕು. ಮಕ್ಷಿತಲೆ ಅಂತ ಪುರ ಎತ್ತನೋ ನಾನು ತುಲ್ಲೋನಕ ಇಟ್ಟಿರ್ತದಲ್ಲ ತೂತಿರುದು. ಅಮ್ಮ ಹೇಳಿದ್ದು ಬಾಳೆ ಎಲೆ ಹಾಕಿ ಇಡ್ಬೇಕಂತೆ. ತೆಗಿವಾ ಈ ವಸಂತಮ್ಮ ನೈಟ್ ಆಯ್ತೆ. ಈ ಚೆಕ್ ಮುಳರಿ ಉದ್ದಾಕ ಪಿಳ್ಳರು ಉಬ್ಬು ವೈರತ್ತ ಸಂದೆ ಎಲ್ಲ ಕಡ್ಚಿಟ್ಟಾಕ ಅಂದವನ್ನೇ